ಮನುಕುಲಕ್ಕೆ ಶಾಂತಿ ನೆಮ್ಮದಿ ಬೇಕಾಗಿದೆ. ಸುನಂದ ಅಕ್ಕ. ಕುಕನೂರು ಪಟ್ಟಣದಲ್ಲಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾನಿಲಯದ ವತಿಯಿಂದ 90ನೇ ವರ್ಷದ ತ್ರಿಮೂರ್ತಿ ಶಿವ ಜಯಂತಿ ಮಹೋತ್ಸವ ಹಾಗೂ ಶಿವರಾತ್ರಿ ಹಬ್ಬದ ಅಂಗವಾಗಿ ವಿದ್ಯಾಲಯದ ವತಿಯಿಂದ ಪ್ರತಿ ವರ್ಷದಂತೆ ಈ ಬಾರಿಯೂ ವಿದ್ಯಾಲಯದ ಆವರಣದಲ್ಲಿ ಶಿವಧ್ವಜಾರೋಹಣ ಪಟ್ಟಣದ ಬಸ್ ನಿಲ್ದಾಣದ ಹತ್ತಿರ ಇರುವ ಚಳೇಶ್ವರ ದೇವಸ್ಥಾನದ ಆವರಣದಲ್ಲಿ ದ್ವಾದಶ ಜ್ಯೋತಿರ್ಲಿಂಗಗಳ ಪ್ರದರ್ಶನ, ಶಿವಜ್ಞಾನಾಮೃತ ಪ್ರವಚನ, ರಾಜಯೋಗ ಅಭ್ಯಾಸದ ಜೊತೆಗೆ ತ್ರಿಮೂರ್ತಿ ಶಿವ ಜಯಂತಿ ಮಹೋತ್ಸವಕ್ಕೆ ರಾಜಯೋಗಿನಿ ಬ್ರಹ್ಮಕುಮಾರಿ ಸುನಂದ ಅಕ್ಕನವರು ಚಾಲನೆ ನೀಡಿ ಮಾತನಾಡಿ, 90ನೇ ವರ್ಷದ ಶಿವರಾತ್ರಿ ಆಚರಣೆ ವಿದ್ಯಾಲಯದಿಂದ ನಡೆಯುತ್ತಿದ್ದು, ಮೌಲ್ಯಾಧಾರಿತ ಸಮಾಜ ಸ್ಥಾಪನೆ, ದ್ವೇಷರಹಿತ ಚಿಂತೆ, ಒತ್ತಡ, ಭಯರಹಿತ ಸುಂದರ ಸಮಾಜ ನಿರ್ಮಾಣವೇ ಶಿವರಾತ್ರಿ ಕಾರ್ಯಕ್ರಮಗಳ ಉದ್ದೇಶವಾಗಿದೆ ಎಂದರು. ಮನುಕುಲಕ್ಕೆ ಶಾಂತಿ ನೆಮ್ಮದಿ ಬೇಕಾಗಿದೆ. ಇದಕ್ಕಾಗಿ ದೇವರನ್ನ ಬೇಡಿಕೊಳ್ಳುತ್ತಾರೆ, ಆದರೆ ದೊರೆಯುತ್ತಿಲ್ಲ. ಹೇಗೆ ಪಡೆದುಕೊಳ್ಳಬೇಕು ಎಂಬುದರ ಬಗ್ಗೆ ಅರಿವು ಮೂಡಿಸಲಾಗುತ್ತಿದೆ ಎಂದು ಅವರು ರಾಜಯೋಗ, ಆಧ್ಯಾತ್ಮಿಕತೆ, ಜಾಗೃತಿ, ಭಗವಂತನನ್ನ ಬೇಡಿಕೊಳ್ಳುವುದು ಹೇಗೆ, ಮನುಷ್ಯನನ್ನ ಜಾಗೃತಿಗೊಳಿಸಲು ಪೂರಕವಾದ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದೆ. ಸದೃಢ ಭಾರತ ಸ್ಥಾಪನೆಗೆ ಅಧರ್ಮಗಳು ಹೋಗಲಾಡಿಸಲು ಪ್ರತಿಯೊಬ್ಬರೂ ಸಹಕಾರ ನೀಡಬೇಕು ಎಂದು ಹೇಳಿದರು. ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಶಿವಲಿಂಗ ಮೆರವಣಿಗೆ ನೆರವೇರಿಸಿ ನಂತರ ಪ್ರಸಾದ ವಿತರಣೆ ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ರೇಣುಕಾ ಅಕ್ಕ, ಅನಸೂಯ ಅಕ್ಕ, ಪದ್ಮಕ್ಕ, ಶೈಲಕ್ಕ, ಶಕುಂತಲಾ ಅಕ್ಕ, ಶಿವಲೀಲಾ ಅಕ್ಕ, ಶಶಿಕಲಾ ಅಕ್ಕ, ಕವಿತಾ ಅಕ್ಕ, ಲೀಲಾವತಿ ಅಕ್ಕ, ಗಿರಿಜಾ ಅಕ್ಕ, ಶರಣಪ್ಪ ಅಣ್ಣ, ಚಂದ್ರಶೇಖರಣ್ಣ, ಗಂಗಾಧರಣ್ಣ, ವೀರಯ್ಯ ಅಣ್ಣ, ಹನುಮಂತ ಅಣ್ಣ, ಸುರೇಶಣ್ಣ, ಶಾಂತಾ ಅಕ್ಕ, ಬಸವರಾಜಣ್ಣ, ಕಾಳಮ್ಮ ಅಕ್ಕ ಹಾಗೂ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ ವಿದ್ಯಾನಿಲಯದ ಸೇವಾ ಕಾರ್ಯಕರ್ತರು ಇತರರು ಇದ್ದರು. ವರದಿ ಚನ್ನಯ್ಯ ಹಿರೇಮಠ, ಪ್ರಜಾಪವ ಟಿವಿ, ಕುಕನೂರು.